ಆತ್ಮೀಯ ವೀಕ್ಷಕ ಮಿತ್ರರೇ, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ ಇದು ಸತ್ಯ ನ್ಯಾಯ ನೀತಿ ಧರ್ಮಗಳ ಪ್ರತೀಕ. ನಾನು ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್. ಕಲ್ಪತರು ನಾಡಿನಲ್ಲಿ, ಅದರಲ್ಲೂ ವಿಶೇಷವಾಗಿ ಸಂವಿಧಾನ ತಜ್ಞ, ಅಹಿಂದ ವರ್ಗಗಳ ಮುತ್ಸದಿ ಧುರೀಣ ನೇತಾರ ಸಿದ್ದರಾಮಯ್ಯರವರ ಕರ್ನಾಟಕದ ಘನ ಸರ್ಕಾರ ಮತ್ತು ಕಾಂಗ್ರೆಸ್ ನೇತೃತ್ವದ ಘನ ಸರ್ಕಾರ ಮತ್ತು ಡಿ.ಕೆ. ಶಿವಕುಮಾರ್ ನೇತೃತ್ವದ ಘನ ಸರ್ಕಾರ ಮತ್ತು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಮಾನ್ಯ ಗೃಹ ಸಚಿವರು ಆಗಿರತಕ್ಕಂಥ ಡಾಕ್ಟರ್ ಜಿ. ಪರಮೇಶ್ವರ್ ಅವರ ನೇತೃತ್ವದ ಸರ್ಕಾರ 20ನೇ ತಾರೀಕಿಗೆ 3 ವರ್ಷಗಳನ್ನ ಪೂರೈಸಿ ಆಡಳಿತದಲ್ಲಿ, ಅದರಲ್ಲೂ ವಿಶೇಷವಾಗಿ ಜನರ ಹೃದಯ ಋನ್ಮಾನಗಳನ್ನು ನಾವು ಗೆದ್ದಿದ್ದೇವೆ ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ಇಡೀ ಕರ್ನಾಟಕ ಸರ್ಕಾರದ ಮಂತ್ರಿ ಮಹೋದಯರು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಸ್. ಸಿದ್ದರಾಮಯ್ಯರವರು, ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು, ಮತ್ತೆ ಕರ್ನಾಟಕ ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲಿ ಸಚಿವರಾಗಿರ್ತಕ್ಕಂಥ ಎಲ್ಲ ಸಚಿವ ದ್ವಯರುಗಳು ಕಲ್ಪತರು ನಾಡಿಗೆ, ತುಮಕೂರು ನಗರಕ್ಕೆ 19ನೇ ತಾರೀಕಿಗೆ 3 ವರ್ಷಗಳು ನಾವು ಜನಪರ ಆಡಳಿತವನ್ನ ನೀಡಿದ್ದೇವೆ. ಕರ್ನಾಟಕದಲ್ಲಿ ಒಂದು ಮೈಲಿಗಲ್ಲನ್ನ ಸಾಧಿಸಿದ್ದೇವೆ. ನಾವು ಕರ್ನಾಟಕವನ್ನ ಸಮಗ್ರವಾಗಿ, ಸರ್ವತೋಮುಖವಾಗಿ, ಸರ್ವಾಂಗೀಣವಾಗಿ ಅಭಿವೃದ್ಧಿ ಪಡಿಸಿದ್ದೇವೆ ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ಮತ್ತು ಉದ್ಧಾರವನ್ನ, ಏಳಿಗೆಯನ್ನ ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದೇವೆ ಅಂತಕ್ಕಂತಹ ಅತ್ಯುನ್ನತವಾಗಿರ್ತಕ್ಕಂಥ ಚಿಂತನೆಗಳನ್ನ ಇಟ್ಟುಕೊಂಡು ಇವತ್ತು ಕಲ್ಪತರು ನಾಡಿಗೆ, ಅದರಲ್ಲೂ ವಿಶೇಷವಾಗಿ 19ನೇ ತಾರೀಕಿಗೆ, ಇದೇ ತಿಂಗಳು, ನಾಳೆ 16, ನಾಡಿದ್ದು 17, ಅಚ್ಚ ನಾಡಿದ್ದು 18, ಆಮೇಲೆ 19ನೇ ತಾರೀಕಿಗೆ ನಮ್ಮ ಇಡೀ ಘನ ಸರ್ಕಾರ, ಮುಖ್ಯಮಂತ್ರಿಗಳ ಆದಿಯಾಗಿ, ಉಪಮುಖ್ಯಮಂತ್ರಿಗಳ ಆದಿಯಾಗಿ, ಮಂತ್ರಿ ಮಹೋದಯರ ಆದಿಯಾಗಿ ನಮ್ಮ ಕಲ್ಪತರು ನಾಡಿಗೆ, ತುಮಕೂರು ನಗರಕ್ಕೆ ಇಡೀ ನಮ್ಮ ಕರ್ನಾಟಕ ಸರ್ಕಾರ ಬರುತ್ತಿದೆ ಎಂದರೆ ನಾವೆಲ್ಲರೂ ಖಂಡಿತವಾಗಿಯೂ ತುಮಕೂರಿನ ನಾಗರಿಕರ ಪರವಾಗಿ, ತುಮಕೂರು ಜಿಲ್ಲೆಯ ಜನತೆಯ ಪರವಾಗಿ ಸರ್ಕಾರದ ಪ್ರತಿಯೊಬ್ಬೊಬ್ಬರನ್ನ ನಾವು ರತ್ನಗಂಬಳಿಯನ್ನ ಹಾಸುವುದರ ಮೂಲಕ ಅವರನ್ನ ಸ್ವಾಗತಿಸಿ ಸುಸ್ವಾಗತವನ್ನ ಬಯಸುತ್ತಾ ಈ ವರದಿಯನ್ನ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ವಾಸ್ತವದಲ್ಲಿ ಇಡೀ ದೇಶದಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಸಂವಿಧಾನ ತಜ್ಞರು, ಅಹಿಂದ ವರ್ಗಗಳ ನೇತಾರರು, ಮುತ್ಸದಿಗಳು, ಧುರೀಣರು ಮತ್ತು ಕರ್ನಾಟಕದ ರಾಜಕೀಯ ಚರಿತ್ರೆಯ ಮಟ್ಟಿಗೆ ಅತಿ ದೊಡ್ಡ ರಾಜಕೀಯ ಹೋರಾಟಗಾರರು ಮತ್ತು 17 ಸಲ ಬಜೆಟ್ ಅನ್ನು ಮಂಡಿಸಿ ಹಣಕಾಸು ಮಂತ್ರಿಯಾಗಿ ಹಣವನ್ನ ಯಾವ ಯಾವ ರೀತಿಯಲ್ಲಿ ಸಾರ್ವಜನಿಕರ ಉಪಯೋಗಕ್ಕಾಗಿ ಮತ್ತು ವಿವಿಧ ಕ್ಷೇತ್ರಗಳ ಅಭಿವೃದ್ಧಿಗಾಗಿ ಬಳಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕರ್ನಾಟಕದ ಆರ್ಥಿಕ ಸಂಹಿತೆಯನ್ನು ಒಳಗೊಂಡಂತೆ ವಿವಿಧ ಹಣಕಾಸಿಗೆ ಸಂಬಂಧಿಸಿದಂತ ಆಯೋಗಗಳ ಮಾರ್ಗಸೂಚಿಗಳಂತೆ, ಮಾನದಂಡಗಳಂತೆ ನಮ್ಮ ಎಸ್. ಸಿದ್ದರಾಮಯ್ಯರವರು ವಿವಿಧ ಕ್ಷೇತ್ರಗಳನ್ನ ಅಭಿವೃದ್ಧಿಯ ವಿಚಾರದಲ್ಲಿ, ಏಳಿಗೆ ಮತ್ತು ಉದ್ಧಾರದಂತಹ ವಿಚಾರಗಳಲ್ಲಿ ಕರ್ನಾಟಕವನ್ನ ಸಮಗ್ರವಾಗಿ ಸಿದ್ದರಾಮಯ್ಯರವರ ಸರ್ಕಾರ ಅಭಿವೃದ್ಧಿ ಪಡಿಸಿದೆ ಎಂದು, ಏಳಿಗೆ ಉದ್ಧಾರ ಮಾಡಿದ್ದೇವೆಂದು ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಭಾಷಣವನ್ನ ಮಾಡಲು ನಮ್ಮ ಸಿದ್ದರಾಮಯ್ಯರವರು
19ನೇ ತಾರೀಕಿಗೆ ತುಮಕೂರಿಗೆ ಬರುತ್ತಿದ್ದಾರೆ. ಅದರಲ್ಲೂ ನಮ್ಮ ಕಲ್ಪತರು ನಾಡಿಗೆ ಬರುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಸಿದ್ದರಾಮಯ್ಯರವರನ್ನ ಮತ್ತು ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮತ್ತು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಸಂಘಟನಾ ಚತುರ, ಛಲದಂಕ ಮಲ್ಲ, ರಾಜಕೀಯ ಸಕಲ ಪಟ್ಟುಗಳನ್ನ ಬಲ್ಲಂತಹ ವೀರಾದಿ ವೀರ ಧೀರ ಶೂರ ಆಗಿರ್ತಕ್ಕಂಥ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಉಪ ಮುಖ್ಯಮಂತ್ರಿಗಳಾಗಿ ಸೇವೆಯನ್ನ ಸಲ್ಲಿಸ್ತಾ ಇರ್ತಕ್ಕಂಥ ಡಾಕ್ಟರ್ ಡಿ ಕೆ ಶಿವಕುಮಾರ್ ಅವರನ್ನ ನಾವು ಇಲ್ಲಿ ವಿಶೇಷವಾಗಿ ಮತ್ತೊಮ್ಮೆ ಮಗದೊಮ್ಮೆ ಕಲ್ಪತರು ನಾಡಿಗೆ ನಾನು ಸ್ವಾಗತವನ್ನ ಸುಸ್ವಾಗತವನ್ನ ಬಯಸೋದ್ರ ಜೊತೆಯಲ್ಲಿ ಎಲ್ಲ ಮಂತ್ರಿ ಮಹೋದಯರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನ ಸುಸ್ವಾಗತವನ್ನ ಬಯಸಿ 19ನೇ ತಾರೀಕಿಗೆ ಅವರು ತುಮಕೂರಿನಲ್ಲಿ ಬಂದು ಮಾಡ್ತಕ್ಕಂಥ ಜನಪರವಾಗಿರ್ತಕ್ಕಂಥ ಜನಪ್ರಿಯವಾಗಿರ್ತಕ್ಕಂಥ ಅದರಲ್ಲೂ ಬಡವರ ಪರವಾಗಿರ್ತಕ್ಕಂಥ ಶೋಷಿತರು, ದಲಿತರು, ದಮನಿತರ ಪರವಾಗಿ ಎಂತೆಂಥ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ದರು ಕಳೆದ 3 ವರ್ಷದಲ್ಲಿ. ಅದರಲ್ಲಿ ಇವಾಗ ನಮ್ಮ ತುಮಕೂರಿನಲ್ಲಿ ನಮ್ಮ ಬಟವಾಡಿ ಸರ್ಕಲಿನಿಂದ ಗುಬ್ಬಿ ಗೇಟ್ ಆದ ನಂತರ ಸಿಗ್ತಕ್ಕಂಥ ಗುಬ್ಬಿ ಟೋಲ್ ಗೇಟ್ ವರೆಗೂ ಮತ್ತು DC ಆಫೀಸ್ ವರೆಗೂ ಕಟ್ಔಟ್ಗಳನ್ನ ನಮ್ಮ ಮುಖ್ಯಮಂತ್ರಿಗಳ ಆದಿಯಾಗಿ, ಉಪಮುಖ್ಯಮಂತ್ರಿಗಳ ಆದಿಯಾಗಿ, ನಮ್ಮ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಮಂತ್ರಿ ಮಹೋದಯರ ಆದಿಯಾಗಿ ಎಲ್ಲರ ಭಾವಚಿತ್ರಗಳು ನಮ್ಮ ತುಮಕೂರು ನಗರದಲ್ಲಿ ವಿಜೃಂಭಿಸ್ತಾ ಇದ್ದಾವೆ ಮತ್ತು ಅವು ತಳಿರು ತೋರಣಗಳ ರೂಪದಲ್ಲಿ ಶೃಂಗಾರಗೊಂಡು ಎಲ್ಲ ಮಂತ್ರಿ ಮಹೋದಯರ ಭಾವಚಿತ್ರಗಳು ರಾರಾಜಿಸುತ್ತಿರುವಂತಹ ಒಂದು ಸಂದರ್ಭದಲ್ಲಿ ನಾನು ಇವಾಗ ನಮ್ಮ ತುಮಕೂರಿನ ಘನ ಗೌರವಾನ್ವಿತ, ದಿಟ್ಟ ಧೀಮಂತ, ದಕ್ಷ ಪ್ರಾಮಾಣಿಕ SP, ಅದರಲ್ಲೂ ನಮ್ಮ ಅಚ್ಚುಮೆಚ್ಚಿನ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾರ್ಗದರ್ಶನದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಜನಪರವಾಗಿರ್ತಕ್ಕಂಥ ಆಡಳಿತವನ್ನ ಕೊಡ್ತಾ ಇರ್ತಕ್ಕಂಥ ನಮ್ಮ ತುಮಕೂರು ಜಿಲ್ಲೆಯ ಘನ ಗೌರವಾನ್ವಿತ SP ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಅಶೋಕ್ ರವರ ಧರ್ಮಪತ್ನಿಯಾಗಿರ್ತಕ್ಕಂಥ ಘನ ಗೌರವಾನ್ವಿತ IAS ಅಧಿಕಾರಿಗಳಾಗಿರ್ತಕ್ಕಂಥ ಹಾಲಿ ಜಿಲ್ಲಾ ಪಂಚಾಯಿತಿಯ ಘನ ಗೌರವಾನ್ವಿತ CEO ಆಗಿ ಸೇವೆಯನ್ನ ಸಲ್ಲಿಸ್ತಾ ಇರ್ತಕ್ಕಂಥ ಅಶ್ವಿಜರವರು ನಮ್ಮ SP ಅಶೋಕ್ ರವರ ಧರ್ಮಪತ್ನಿ ತುಮಕೂರು ಮಹಾನಗರ ಪಾಲಿಕೆಗೆ ಅವರು ಆಯುಕ್ತರಾಗಿ ಅಭಿವೃದ್ಧಿಯ ಸೂಚ್ಯಾಂಕದಲ್ಲಿ ತುಮಕೂರು ನಗರವನ್ನ ಅಭಿವೃದ್ಧಿಯ ಪಥದೆಡೆಗೆ ಕೊಂಡೊಯ್ತಕ್ಕಂಥ ನಿಟ್ಟಿನಲ್ಲಿ ಅವರು ಮಾಡಿರ್ತಕ್ಕಂಥ ಒಂದು ಕ್ರಾಂತಿಕಾರಿಯಾಗಿರ್ತಕ್ಕಂಥ ಆದೇಶವನ್ನ ನಾನಿಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಏನವರು ಆದೇಶವನ್ನ ಮಾಡಿದ್ರು? ಆಡಳಿತಾಧಿಕಾರಿಯಾಗಿರ್ತಕ್ಕಂಥ ಪ್ರಾದೇಶಿಕ ಆಯುಕ್ತರ ಕಡೆಯಿಂದ ಯಾವ ವಿಚಾರಕ್ಕೆ ಸಂಬಂಧಿಸಿದಂತೆ ನಮ್ಮ ತುಮಕೂರಿನ SP ಸಾಹೇಬರು, ಜನಪ್ರಿಯ ಜನನೂರಾಗಿ SP ಸಾಹೇಬರು ಅಶೋಕ್ ರವರ ಧರ್ಮಪತ್ನಿ IAS ಅಧಿಕಾರಿ ತುಮಕೂರಿನ ಆಯುಕ್ತರಾಗಿರುವಂತ ಒಂದು ಸಂದರ್ಭದಲ್ಲಿ ಎಂತ ಮಹತ್ತರವಾಗಿರ್ತಕ್ಕಂಥ, ಎಂತ ಕ್ರಾಂತಿಕಾರಿಯಾಗಿರ್ತಕ್ಕಂಥ ಒಂದು ಪ್ರಸ್ತಾವನೆಯನ್ನ ಸರ್ಕಾರದ ಮುಂದಿಟ್ಟು ಸರ್ಕಾರದಿಂದ ಅವರು ಮಂಜೂರಾತಿಯನ್ನ ಪಡೆದುಕೊಂಡು ಬಂದು ಎಂತ ಕ್ರಾಂತಿಕಾರಿಯಾಗಿರ್ತಕ್ಕಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಅದರಲ್ಲೂ ನಮ್ಮ ತುಮಕೂರು ನಗರ ಸುಂದರವಾಗಿ ಕಾಣುವಂತೆ ಒಂದು ನಿರ್ಣಯವನ್ನ ತೆಗೆದುಕೊಂಡು, ಒಂದು ನಿರ್ಧಾರವನ್ನ ತೆಗೆದುಕೊಂಡು, ಒಂದು ಪ್ರಸ್ತಾವನೆಯನ್ನ ಪ್ರಾದೇಶಿಕ ಆಯುಕ್ತರಿಗೆ ಸಲ್ಲಿಸಿ ಅವರಿಂದ ಆದೇಶವನ್ನ ಮಾಡಿಕೊಂಡು ಬಂದು ಮಂಜೂರಾತಿಯನ್ನ ಪಡೆದುಕೊಂಡು ಬಂದು ಎಂತ ಆದೇಶ ಮಾಡಿದ್ರು ಅಂತಕ್ಕಂಥ ವಿಚಾರವನ್ನ ಈಗ ತಮಗೆಲ್ಲರಿಗೂ ನಾನು ತಿಳಿಸ್ಕೊಡ್ತೇನೆ. ನಮ್ಮ ತುಮಕೂರು ನಗರವನ್ನ ಪ್ರವೇಶ ಮಾಡ್ತಕ್ಕಂಥ ಬಟವಾಡಿಯಿಂದ ಹಿಡಿದು ಗುಬ್ಬಿ ಗೇಟ್ ವರೆಗೂ ಮತ್ತು ಗುಬ್ಬಿ ಗೇಟ್ ಜೊತೆಯಲ್ಲಿ ನಮ್ಮ ಟೌನ್ ಹಾಲ್ ಇಂದ ಹಿಡಿದುಬಿಟ್ಟು DC ಆಫೀಸ್ ವರೆಗೂ ಯಾವುದೇ ಕಟೌಟ್ಗಳನ್ನ, ಬ್ಯಾನರ್ಗಳನ್ನ,
ಫ್ಲೆಕ್ಸ್ಗಳನ್ನ, ಬಂಟಿಂಗ್ಗಳನ್ನ ಕಟ್ಟಲೇಬಾರದು, ಇದು ಒಂದು ನಿಷೇಧಿತ ಪ್ರದೇಶ ಅಂತಕ್ಕಂಥ ಒಂದು ಕ್ರಾಂತಿಕಾರಿಯಾಗಿರ್ತಕ್ಕಂಥ ನಿರ್ಧಾರವನ್ನ ನಮ್ಮ ತುಮಕೂರಿನ ಜನಪ್ರಿಯ SP ರವರ ಧರ್ಮಪತ್ನಿಯಾಗಿರ್ತಕ್ಕಂಥ ಘನ ಗೌರವಾನ್ವಿತ ಶ್ರೀಮತಿ ಅಶ್ವಿಜಾರವರು ಪ್ರೆಸೆಂಟ್ ZP CEO ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಿಂದೆ ನಮ್ಮ ತುಮಕೂರಿನ ಆಯುಕ್ತರಾಗಿದ್ದಾಗ ತುಮಕೂರು ನಗರ ಸುಂದರವಾಗಿ ಕಾಣಬೇಕೆಂದು ಅವರು ಬಟವಾಡಿಯಿಂದ ಗುಬ್ಬಿಗೇಟ್ವರೆಗೂ DC ಆಫೀಸ್ವರೆಗೂ ಯಾವುದೇ ಬಂಟಿಂಗು, ಫ್ಲೆಕ್ಸು, ಬ್ಯಾನರು, ಇನ್ನಿತರ ಪ್ರಚಾರ ಸಾಮಗ್ರಿಗಳನ್ನ ಯಾರು ಕೂಡ ಸಾರ್ವಜನಿಕವಾಗಿ ಪ್ರದರ್ಶನ ಮಾಡದಂತೆ ಒಂದು ಅಧಿಕೃತವಾಗಿರ್ತಕ್ಕಂಥ ಆದೇಶವನ್ನ ಈ ತುಮಕೂರು ಮಹಾನಗರ ಪಾಲಿಕೆಯ ವತಿಯಿಂದ ಅವರು ಆಯುಕ್ತರಾಗಿ ಹೊರಡಿಸಿದ್ರು. ಅದು ಇವತ್ತು ಪರಿಪಾಲನೆ ಆಗುವಂತ ಒಂದು ನಿಟ್ಟಿನಲ್ಲಿ ನಾವು ಚಿಂತನೆಗಳನ್ನ ಮಾಡುವಾಗ ಈಗಾಗಲೇ ಆ ಆದೇಶವಾಗಿ 1 ವರ್ಷಗಳು ಕಳೆದೋಗಿದ್ರೂ ಕೂಡ ಇವತ್ತು ಮೊನ್ನೆ ಅಂತಾರಾಷ್ಟ್ರೀಯ ಗುಣಮಟ್ಟದ ಕ್ರೀಡಾಕೂಟವನ್ನ ನಮ್ಮ ಹೆಮ್ಮೆಯ ಅಚ್ಚುಮೆಚ್ಚಿನ ನನ್ನ ಪರಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ G. ಪರಮೇಶ್ವರ್ ಅವರು ನಮ್ಮ ತುಮಕೂರು ನಗರದಲ್ಲಿ, ಅದು ನಮ್ಮ ತುಮಕೂರಿನ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಒಂದು ಕ್ರೀಡಾಕೂಟವನ್ನು ನಡೆಸಿಕೊಟ್ರು. ಅಲ್ಲಿ ನಮ್ಮ ಡಾಕ್ಟರ್ G. ಪರಮೇಶ್ವರ್ ಸಾಹೇಬರ ಫೋಟೋವನ್ನ ಚಿಕ್ಕದಾಗಿ ಹಾಕಿ ಚಿಕ್ಕ ಚಿಕ್ಕ ಕಟೌಟ್ಗಳನ್ನ ಕೂಡ ಹಾಕಿದ್ರು. ಯಾವ ಬಟವಾಡಿಯಿಂದ ಗುಬ್ಬಿಗೇಟ್ವರೆಗೂ DC ಆಫೀಸ್ವರೆಗೂ ಯಾವ ಕಟೌಟ್ಗಳನ್ನ ನಿಲ್ಲಿಸಬಾರದು, ಪ್ರಚಾರಕ್ಕಾಗಿ ಯಾವುದೇ ಬಂಟಿಂಗ್ಸ್ ಗಳನ್ನ ಕಟ್ಟಬಾರದು ಮತ್ತು ಯಾವುದೇ ರೀತಿಯ ಪ್ರಚಾರ ಸಾಮಗ್ರಿಗಳನ್ನ ಅಳವಡಿಸಬಾರದು ಅನ್ನುವಂತ ಇವರು ಆದೇಶ ಇತ್ತಲ್ಲ, ಅದು ಖಂಡಿತವಾಗಿಯೂ ಅನುಷ್ಠಾನಗೊಳ್ಳಲಿಲ್ಲ, ಜಾರಿಗೆ ಬರಲಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಲೇಬೇಕಾಗುತ್ತೆ. ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ನಮ್ಮ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ G. ಪರಮೇಶ್ವರ್ ಅವರು ಏನಪ್ಪ G. ಪರಮೇಶ್ವರ್ ಅವರ ಕಟೌಟ್ ಅನ್ನ ಇವರು ಬಟವಾಡಿಯಿಂದ DC ಆಫೀಸ್ವರೆಗೂ ಗುಬ್ಬಿಗೇಟ್ವರೆಗೂ ಕಟ್ಟಿದ್ರೆ ಇವನು ಶಿಷ್ಯನಾಗಿರೋ ಬ್ರಹ್ಮಾನಂದ ರೆಡ್ಡಿ ಏನು ಹೀಗೆ ವರದಿಗಳನ್ನ ಮಾಡಿ ಪರಮೇಶ್ವರ್ ಅವರ ವಿರುದ್ಧ ವರದಿ ಮಾಡ್ತಾ ಇದ್ದಾನಲ್ಲ ಅಂತ ಯಾರಾದರೂ ಪ್ರಶ್ನೆ ಮಾಡಬಹುದು. ನನಗೆ ಅವರು ವೈಯಕ್ತಿಕವಾಗಿ ಪರಮ ಪೂಜ್ಯ ಗುರುಗಳಾಗಿದ್ರೂ ಕೂಡ ಈ ಸರ್ಕಾರಗಳು ಮಾಡ್ತಕ್ಕಂಥ ಆದೇಶಗಳನ್ನ ಪರಿಪಾಲಿಸುವಂತ ಒಂದು ನಿಟ್ಟಿನಲ್ಲಿ ನಾವು ಚಿಂತನೆಗಳನ್ನ ಮಾಡೋದಾದ್ರೆ ಭಾರತದ ರಾಷ್ಟ್ರಪತಿಗಳಿಂದ ಹಿಡಿದು ಈ ದೇಶದಲ್ಲಿ ಕಸಗುಡಿಸ್ತಕ್ಕಂಥ ಕರ್ಮಚಾರಿವರೆಗೂ ಕೂಡ ನಾವು ಈ ದೇಶದ ಕಾನೂನನ್ನ, ಈ ದೇಶದ ನೀತಿ ನಿಯಮಗಳನ್ನ ನಾವು ಪಾಲನೆ ಮಾಡಬೇಕಾಗುತ್ತದೆ. ಆದರೆ ಪರಮೇಶ್ವರ್ ಅವರ ಫೋಟೋವನ್ನು ನಿಲ್ಲಿಸಿ ಪರಮೇಶ್ವರ್ ಅವರಿಗೆ ಮುಖಕ್ಕೆ ಮಸಿಯನ್ನ ಬಳಿದಿರತಕ್ಕಂಥ ಅಧಿಕಾರಿಗಳ ಏನು ನಿಯಮ ಬಾಹಿರ ಕೃತ್ಯಗಳಿದಾವೆ, ಕಾನೂನು ಬಾಹಿರ ಕೃತ್ಯಗಳಿದಾವೆ, ಇಂಥದ್ರ ಬಗ್ಗೆ ನಾನು ನನ್ನ ಪರಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ G. ಪರಮೇಶ್ವರ್ ಅವರ ಗಮನಕ್ಕೆ ತರ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಿದ್ದೀನಿ. ಮತ್ತೆ ಇವಾಗ ನಮಗೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ, ಸಿದ್ದರಾಮಯ್ಯರವರ ನೇತೃತ್ವದ ಸರ್ಕಾರ, DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ, ಡಾಕ್ಟರ್ G. ಪರಮೇಶ್ವರ್ ಅವರ ನೇತೃತ್ವದ ಸರ್ಕಾರ, ಅಂತೂ ಇಂತೂ ನಮ್ಮ ಕರ್ನಾಟಕದ 5 ವರ್ಗಗಳ ನೇತೃತ್ವದ ಸರ್ಕಾರ ಇವಾಗ 3 ವರ್ಷಗಳನ್ನ ಅದು ಜನಪ್ರಿಯ ಆಡಳಿತವನ್ನ ಕೊಟ್ಟಿದ್ದೇವೆ ಎಂದು ಹೇಳಿಕೊಂಡು ಇವತ್ತು ಕಲ್ಪತರು ನಾಡಿಗೆ ಬಂದು 19ನೇ ತಾರೀಕಿಗೆ ಅವರು 3 ವರ್ಷಗಳ ಅವಧಿಯವರೆಗೆ ನಾವು ಜನಪರವಾಗಿ ಎಂತೆಂಥ ಸಾಧನೆಗಳನ್ನ ಮಾಡಿದ್ದೇವೆ, ನಾವು ಜನರಿಗಾಗಿ ನಮ್ಮ ಪ್ರಾಣ, ತನು, ಮನ, ಧನಗಳನ್ನು ಅರ್ಪಿಸಿ ನಮ್ಮ ಆಸ್ತಿ ಪಾಸ್ತಿಗಳನ್ನು ಮಾರಿ ಈ ಜನರಿಗಾಗಿ ನಾವು ಅತ್ಯದ್ಭುತವಾಗಿರ್ತಕ್ಕಂಥ ಜನಪರ ಸೇವೆಯನ್ನ ಮಾಡಿದ್ದೇವೆ ಅಂತ ಹೇಳಿಕೊಳ್ಳುವಂತ ಒಂದು ವೇದಿಕೆಯ ಕಾರ್ಯಕ್ರಮ ಇದೇ ತಿಂಗಳು 19ನೇ ತಾರೀಕು ತುಮಕೂರು ನಗರದಲ್ಲಿ, ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಅವರು 3 ವರ್ಷದ ಸಂಭ್ರಮಾಚರಣೆಯ ಸಮಾವೇಶವನ್ನು ನಡೆಸುತ್ತಿದ್ದಾರೆ. ಆ 3 ವರ್ಷಗಳ ಸಂಭ್ರಮಾಚರಣೆಯ ಸಮಾವೇಶವನ್ನ ಆ ಒಂದು ಅಲಂಕೃತಗೊಳಿಸ್ತಕ್ಕಂಥ ಆ ವೇದಿಕೆಗಳನ್ನು ನೋಡಿದಾಗ ನನಗೆ ನಿಜಕ್ಕೂ ಕೂಡ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸರ್ಕಾರ ಈ ದೇಶವನ್ನು ಆಡಳಿತ ಮಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸ್ವತಂತ್ರ ಚಳುವಳಿ, ಸ್ವತಂತ್ರ ಆಂದೋಲನ ಈ ದೇಶದಲ್ಲಿ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿರವರು
ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿರವರು ಸ್ವತಂತ್ರ ಚಳುವಳಿಗೆ ಜನರನ್ನ ಸಂಘಟಿಸಬೇಕು, ಸ್ವತಂತ್ರ ವೀರರನ್ನ, ಸ್ವತಂತ್ರ ಧೀರರನ್ನ, ಸ್ವತಂತ್ರ ಸೇನಾನಿಗಳನ್ನ ಸಜ್ಜುಗೊಳಿಸಬೇಕು ಅಂತ ನಮ್ಮ ತುಮಕೂರು ನಗರದಲ್ಲಿರ್ತಕ್ಕಂಥ ಇದೇ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಬಂದು ಸ್ವತಂತ್ರ ಚಳುವಳಿಯ ಕಿಚ್ಚನ್ನು ಹತ್ತಿಸಿ ಸ್ವತಂತ್ರ ಚಳುವಳಿಗೆ ಒಂದು ಸಂಘಟನೆಯನ್ನ ಮಾಡಿ ಇದೇ ತುಮಕೂರಿನ ಸರ್ಕಾರಿ ಜೂನಿಯರ್ ಕಾಲೇಜು ನಲ್ಲಿ ಅವರು ತಂಗಿರ್ತಕ್ಕಂಥ ವಿಚಾರಗಳು ಕೂಡ ಇವತ್ತು ಇತಿಹಾಸದ ಪುಟದಲ್ಲಿ ವರ್ಣರಂಜಿತವಾಗಿ ದಾಖಲಾಗಿರ್ತಕ್ಕಂಥದ್ದು ನನ್ನ ನೆನಪಿಗೆ ಬರ್ತಾ ಇದೆ. ಆಲ್ಮೋಸ್ಟ್ ಆಲ್ ಮಹಾತ್ಮ ಗಾಂಧೀಜಿ ಅವರು ತಂಗಿದಂತಹ ಕೊಠಡಿಯನ್ನ ನಮ್ಮ ತುಮಕೂರಿನ ಮಹಾನಗರ ಪಾಲಿಕೆಯು ಜೀರ್ಣೋದ್ಧಾರಗೊಳಿಸತಕ್ಕಂಥ ನೆಪದಲ್ಲಿ ಆ ತುಮಕೂರು ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಯಾವ ಕೊಠಡಿಯಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ತಂಗಿದ್ದರೋ ಆ ಕೊಠಡಿಯ ನವೀಕರಣದ ಹೆಸರಿನಲ್ಲಿ, ದುರಸ್ತಿಯ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿಗಳನ್ನ ನಮ್ಮ ತುಮಕೂರು ಮಹಾನಗರ ಪಾಲಿಕೆಯ ಭ್ರಷ್ಟ ಅಧಿಕಾರಿಗಳು ತಿಂದು ತೆಗಿದ್ದರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಯಾವ ತುಮಕೂರಿನ ಸರ್ಕಾರಿ ಜೂನಿಯರ್ ಕಾಲೇಜಿಗೆ ಬಂದು ಈ ದೇಶದ ಸ್ವಾತಂತ್ರ್ಯ ಚಳುವಳಿಯನ್ನ, ಆಂದೋಲನವನ್ನ ಸಂಘಟಿಸಿ ಹೋಗಿದ್ರು, ಅದೇ ತುಮಕೂರಿನ ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ ನಾನು ವಿದ್ಯಾಭ್ಯಾಸವನ್ನ ಮಾಡಿದ್ದೆ ಮತ್ತು ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಒಂದು ಕ್ರಾಂತಿಕಾರಿಯಾಗಿರ್ತಕ್ಕಂಥ ಭಾಷಣವನ್ನ ನಾನು ಮಾಡಿದ್ದೆ. ಅಂತ ಸಂದರ್ಭದಲ್ಲಿ ನಮ್ಮ ತುಮಕೂರು ಸರ್ಕಾರಿ ಜೂನಿಯರ್ ಕಾಲೇಜಿನ ಇಂಗ್ಲಿಷ್ ಲೆಕ್ಚರರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿದ್ದಂತಹ ಮತ್ತು ಇಂಗ್ಲಿಷ್ ಗ್ರಾಮರ್ ಅನ್ನ ಅತ್ಯಂತ ಸರಳವಾಗಿ, ಸುಲಲಿತವಾಗಿ, ಸುಲಭವಾಗಿ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ಕಲಿಯುವ ನಿಟ್ಟಿನಲ್ಲಿ ಅವರು ಪುಸ್ತಕಗಳನ್ನ ಬರೆದು ಪ್ರಕಟಿಸಿದ್ರು. ಆ ನನ್ನ ಇಂಗ್ಲಿಷ್ ಗುರುಗಳಾಗಿರ್ತಕ್ಕಂಥ VS ಪರಬ್ರಹ್ಮಚಾರ್ಯರು ಅಂದು ನಾನು ಶಿಕ್ಷಕರ ದಿನಾಚರಣೆಯ ದಿನ ಶಿಕ್ಷಕರನ್ನ ಕುರಿತು ಮಾಡಿದಂತ ಒಂದು ಭಾಷಣದಲ್ಲಿ ನನ್ನ ಬೆನ್ನನ್ನ ತಟ್ಟಿ ಅವರು ಪ್ರೋತ್ಸಾಹಿಸಿದ್ರು. ಬಹಳ ಶಿಸ್ತಿನ ಬಗ್ಗೆ, ವಿದ್ಯಾರ್ಥಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಗಳನ್ನ ಕೊಡ್ತಾ ನಮ್ಮನ್ನೆಲ್ಲ ಉರಿದಿಂಬಿಸಿ ನಮಗೆ ನೈತಿಕ ಮೌಲ್ಯಗಳನ್ನ ಹೇಗೆ ಮೈಗೂಡಿಸ್ಕೋಬೇಕು ಮತ್ತು ಈ ನಗರವನ್ನ, ಈ ರಾಜ್ಯವನ್ನ, ಈ ದೇಶವನ್ನ ಹೇಗೆ ಕಟ್ಟಬೇಕು ಅಂತ ಇದೇ ತುಮಕೂರಿನ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದ ಉಪನ್ಯಾಸಕರುಗಳು, ಲೆಕ್ಚರರ್ಸ್ಗಳು, ನಾನು ಬಹಳಷ್ಟು ಜನರು ಹೆಸರುಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಿಲ್ಲ, ಒಬ್ಬರಿಗಿಂತ ಒಬ್ಬರು ಒಂದೊಂದು ವಿಷಯದಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ಪಠ್ಯವನ್ನ ಅವರು ಅಧ್ಯಯನ ಮಾಡಿ ನಮಗೆಲ್ಲ ಕಲಿಸ್ಕೊಡ್ತಾ ಇದ್ರು. ಅಂತ ನನ್ನ ಕಾಲೇಜಿನ ಏನು ತುಮಕೂರು ಸರ್ಕಾರಿ ಜೂನಿಯರ್ ಕಾಲೇಜಿನ ಮೈದಾನದಲ್ಲಿ 3 ವರ್ಷದ ಸಾಧನೆಯ ಸಮಾವೇಶವನ್ನ ಮಾಡುತ್ತೇವೆಂದು ನಮ್ಮ ಸಂವಿಧಾನ ತಜ್ಞರಾಗಿರ್ತಕ್ಕಂಥ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾಗಿರ್ತಕ್ಕಂಥ ಮತ್ತು ಕರ್ನಾಟಕದ 5 ವರ್ಗಗಳ ಮುತ್ಸದಿಗಳು, ನೇತಾರರು, ಧುರೀಣರು ಆಗಿರ್ತಕ್ಕಂಥ, ಅದರಲ್ಲೂ ವಿಶೇಷವಾಗಿ ಶೋಷಿತರು, ದಮನಿತರು, ದುರ್ಬಲರಿಗೆ ಒಂದು ನೈತಿಕವಾಗಿರ್ತಕ್ಕಂಥ ಶಕ್ತಿಯನ್ನ ಕೊಟ್ಟಿರ್ತಕ್ಕಂಥ ಮತ್ತು ಸ್ವಾಭಿಮಾನದ ಬದುಕನ್ನ ಕಟ್ಟಿಕೊಟ್ಟಿರ್ತಕ್ಕಂಥ ನಮ್ಮ ಘನಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಸ್ ಸಿದ್ದರಾಮಯ್ಯರವರು ರಣರೋಚಕವಾಗಿರ್ತಕ್ಕಂಥ ಒಂದು ಭಾಷಣವನ್ನ 19ನೇ ತಾರೀಕು ಅವರು 3ನೇ ವರ್ಷದ ಸರ್ಕಾರದ ಸಾಧನೆಯ ವಿವರಗಳನ್ನ ಫಲಾನುಭವಿಗಳಿಗೆ, ಅದರಲ್ಲೂ 1.5 ಲಕ್ಷ ಫಲಾನುಭವಿಗಳಿಗೆ ಅವರು ಏನೆಲ್ಲ ಸೌಲಭ್ಯಗಳನ್ನ ತಮ್ಮ ಅಮೃತ ಹಸ್ತದಿಂದ ಕೊಟ್ಟು ಅವರು ಒಂದು ಜನತಂತ್ರದ ಪರವಾಗಿ, ಪ್ರಜಾತಂತ್ರದ ಪರವಾಗಿ, ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಪರವಾಗಿ, ಜನರ ಪರವಾಗಿ ಭಾಷಣಗಳನ್ನ ಮಾಡ್ತಾರೆ. ಆ ಭಾಷಣಗಳನ್ನ ನಮ್ಮ ಕಿವಿಯಲ್ಲಿ ನಾವೆಲ್ಲ ಕೇಳಿಸ್ಕೊಂಡು ಇಡೀ ಕಲ್ಪತರು ನಾಡಿನ ಜನ ನಾವು ಪುನೀತರಾಗಬೇಕು, ಪಾವನರಾಗಬೇಕು. ಆದ್ರೆ ಇಲ್ಲಿ ನಮ್ಮ ತುಮಕೂರನ್ನ ಎಜುಕೇಶನ್ ಹಬ್ ಅಂತ ಕರೀತಾರೆ ಮತ್ತು ಫುಡ್ ಪಾರ್ಕ್ ಹಬ್ ಅಂತ ಕರೀತಾರೆ ಮತ್ತು ಇದನ್ನ ಎಕ್ಸ್ಟ್ರಾಆರ್ಡಿನರಿಯಾಗಿ ನಾನು ಯೂನಿವರ್ಸಲ್ ಹಬ್ ಅಂತ ಕರೆಯೋದಕ್ಕೆ ಇಷ್ಟಪಡ್ತೇನೆ ತುಮಕೂರು ನಗರವನ್ನ ಮತ್ತು ತುಮಕೂರು ಜಿಲ್ಲೆಯನ್ನ. ಇಂಥ ಒಂದು ಕಲ್ಪತರು ನಾಡನ್ನ, ಈ ಕಲ್ಪವೃಕ್ಷದ ಬೀಡನ್ನ ಉದ್ದೇಶಿಸಿ ನಮ್ಮ ಘನಗೌರವಾನ್ವಿತ ಮುಖ್ಯಮಂತ್ರಿಗಳು 3 ವರ್ಷಗಳ ಅವರ ಸಾಧನೆಯ ಸಮಾವೇಶವನ್ನ
ನಮ್ಮ ಮುಂದೆ ಅವರು ಅತ್ಯದ್ಭುತವಾಗಿರುವ ಭಾಷಣದ ಮೂಲಕ ನಮಗೆ ವಿವರವಾಗಿ ತಿಳಿಸುವಂತ ಸಂದರ್ಭದಲ್ಲಿ ಇವಾಗ ನಮ್ಮ ತುಮಕೂರಿನ ಪ್ರಜ್ಞಾವಂತರು ಯಾವ್ಯಾವ ವಿಷಯಗಳನ್ನ ಕುರಿತು ಪ್ರಶ್ನೆ ಮಾಡುತ್ತಿದ್ದಾರೆ ಅನ್ನುವುದಾದರೆ ನೋಡ್ರಿ, ಯಾವುದೇ ಒಂದು ಕಾಮಗಾರಿ ಆಗಿರ್ಬೋದು, ಅದು ಸರ್ಕಾರದ ಕಾಮಗಾರಿಗಳಾಗಿರ್ಬೋದು, ಅದರಲ್ಲೂ ವಿಶೇಷವಾಗಿ ಸರ್ಕಾರದ ಕಾಮಗಾರಿಗಳನ್ನ ಕೈಗೊಳ್ಳುವಂತ ಸಂದರ್ಭದಲ್ಲಿ ಸೂಚನಾ ಫಲಕಗಳನ್ನ ಅಳವಡಿಸಬೇಕು. ಅಲ್ಲಿಗೆ ಗುತ್ತಿಗೆದಾರರ ಹೆಸರಿರಬೇಕು, ಇಲ್ಲ ಗುತ್ತಿಗೆದಾರ ಕಂಪನಿಯ ಹೆಸರಿರಬೇಕು, ಮತ್ತು ಅದು ಕಾಮಗಾರಿಯ ಹೆಸರಿರಬೇಕು, ಕಾಮಗಾರಿಯ ವಿಳಾಸ ಇರಬೇಕು, ಯಾವ ಕಾಮಗಾರಿಯನ್ನ ನಡೆಸುತ್ತಿವೆ ಅಂತಕ್ಕಂಥ ಒಂದು ವಿವರವಾದ ಉಲ್ಲೇಖಗಳು ಆ ಕಾಮಗಾರಿಯ ವಿವರಗಳಲ್ಲಿರಬೇಕು. ಮುಂದುವರೆದು ಆ ಕಾಮಗಾರಿಯ ಅಂದಾಜು ಮೌಲ್ಯದ ವಿವರಗಳು ಅಲ್ಲಿರಬೇಕು. ಇವಾಗ ನೋಡಿ, ನಮ್ಮ ಸಿದ್ದರಾಮಯ್ಯ ರವರ ನೇತೃತ್ವದ ಘನ ಗೌರವಾನ್ವಿತ ಸರ್ಕಾರ 3 ವರ್ಷದ ಸಾಧನೆಯ ಸಮಾವೇಶವನ್ನ ತುಮಕೂರು ನಗರದಲ್ಲಿ, ಅದರಲ್ಲೂ ತುಮಕೂರಿನ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಅವರು ಸಮಾವೇಶವನ್ನ ನಡೆಸುತ್ತಿದ್ದಾರೆ. 19ನೇ ತಾರೀಕಿಗೆ ಅವರು ಬರ್ತಿದ್ದಾರೆ. ಆದರೆ ಒಂದು ಸೂಚನಾ ಫಲಕ ಇಲ್ಲ. ಈ ಸೂಚನಾ ಫಲಕವನ್ನ, ಅದರಲ್ಲಿ ಕಾಮಗಾರಿಯ ಅಂದಾಜು ಮೌಲ್ಯಗಳಿಲ್ಲ, ಗುತ್ತಿಗೆದಾರರ ಹೆಸರಿಲ್ಲ, ಕಾಮಗಾರಿಯ ವಿವರ ಇಲ್ಲ, ಮತ್ತು ಅಂದಾಜು ಮೌಲ್ಯವನ್ನ ಮಾಡತಕ್ಕಂಥ ಅಂದಾಜು ಪಟ್ಟಿಯಲ್ಲಿ ಯಾವ ಯಾವ ಕಾರ್ಯಕ್ರಮಕ್ಕೆ ಅಲ್ಲಿ ಊಟಕ್ಕೇನು ಖರ್ಚಾಗುತ್ತೆ, ತಿಂಡಿಗೇನು ಖರ್ಚಾಗುತ್ತೆ, ಪೆಂಡಲ್ಗೇನು ಖರ್ಚಾಗುತ್ತೆ, ಇವರು ಎ ಸಿಗಳನ್ನು ತರಿಸಿದ್ರು ಅದಕ್ಕೇನು ಖರ್ಚಾಗುತ್ತೆ, ಮತ್ತು ಇವರು ವೇದಿಕೆಯನ್ನ ನಿರ್ಮಾಣ ಮಾಡೋದಕ್ಕೆ ಏನೆಲ್ಲ ಖರ್ಚು ವೆಚ್ಚಗಳು ಬರ್ತವೆ, ಈ ತರ 6 ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ವಿವರವಾಗಿರ್ತಕ್ಕಂಥ ಅಂದಾಜು ಮೌಲ್ಯದ ಒಂದು ಪಟ್ಟಿಯನ್ನ ಕೂಡ ಹಾಕಿ ಅತ್ಯಂತ ಮಾದರಿಯಾಗಿರ್ತಕ್ಕಂಥ ಸರ್ಕಾರ ನಮ್ಮ ಸಿದ್ದರಾಮಯ್ಯರವರ ಸರ್ಕಾರ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವಾಗ ನಮ್ಮ ಸರ್ಕಾರದ ಅಧಿಕೃತ ಸಂಸ್ಥೆಗಳಾಗಿರ್ತಕ್ಕಂಥ ಜಿಲ್ಲಾಡಳಿತ ಇಡೀ ಜಿಲ್ಲೆಯ ಎಲ್ಲ ವ್ಯವಹಾರಗಳನ್ನ ನೋಡಿಕೊಳ್ತಕ್ಕಂಥ, ಸರ್ಕಾರದ ಎಲ್ಲ ವ್ಯವಹಾರಗಳನ್ನ ಅಧಿಕೃತವಾಗಿ ನೋಡಿಕೊಳ್ತಕ್ಕಂಥ ಪರಮಾಧಿಕಾರ ಇರತಕ್ಕಂಥ ಜಿಲ್ಲಾಡಳಿತ ಮತ್ತು ಇಡೀ ತುಮಕೂರು ಜಿಲ್ಲೆಯ ಹಳ್ಳಿಗಳ ಜನರ ಜೀವನದ ಗುಣಮಟ್ಟದಿಂದ ಹಿಡಿದು ನಮ್ಮ ನಗರದ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಹಳ್ಳಿಗಳ ಜೀವನದ ಗುಣಮಟ್ಟವನ್ನ ಮತ್ತು ಪ್ರದೇಶಗಳ ಗುಣಮಟ್ಟವನ್ನ ಮತ್ತು ಪರಿಸರ ವಾತಾವರಣ ಸನ್ನಿವೇಶಗಳನ್ನ ನೋಡ್ತಕ್ಕಂಥ ಜಿಲ್ಲಾ ಪಂಚಾಯತ್, ಮತ್ತು ಅದರಲ್ಲೂ ವಿಶೇಷವಾಗಿ ನಮ್ಮ ತುಮಕೂರು ನಗರದಲ್ಲಿ ತುಮಕೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಇಡೀ ತುಮಕೂರು ನಗರದ ನಾಗರಿಕರ ಜೀವನದಲ್ಲಿ ಒಂದು ಸುಂದರವಾದ ಬೆಳಕು, ಒಂದು ಸುಂದರವಾದ ಗಾಳಿ ಮತ್ತು ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಪರಿಸರ ವಾತಾವರಣ ಸನ್ನಿವೇಶಗಳನ್ನ ನಿರ್ಮಾಣ ಮಾಡಿ ನಮ್ಮ ತುಮಕೂರು ಜನತೆಯ ಸಾರ್ವತ್ರಿಕವಾಗಿರ್ತಕ್ಕಂಥ ಆರೋಗ್ಯದಲ್ಲಿ, ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರಗಳನ್ನು ವಹಿಸಬೇಕಾಗಿರ್ತಕ್ಕಂಥ ಈ 3 ಸಂಸ್ಥೆಗಳು, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ತುಮಕೂರು, ತುಮಕೂರು ಮಹಾನಗರ ಪಾಲಿಕೆ, ಇವರು 3 ಜನ ಜಂಟಿಯಾಗಿ ನಮ್ಮ ಘನ ಗೌರವಾನ್ವಿತ ಎಸ್ ಸಿದ್ದರಾಮಯ್ಯರವರ ನೇತೃತ್ವದ ಸರ್ಕಾರದ 3 ವರ್ಷದ ಸಾಧನೆಯ ಸಮಾವೇಶವನ್ನ ನಡೆಸುತ್ತಿದ್ದೇವೆಂದು ಇವರು ಹೇಳಿಕೊಳ್ಳುತ್ತಿದ್ದಾರೆ. ಆದರೆ ವಾಸ್ತವದಲ್ಲಿ ಇದು ಕಾಂಗ್ರೆಸ್ ಪಕ್ಷದಿಂದ ನಡೀತಕ್ಕಂಥ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಸಾಧನೆಯ ಸಮಾವೇಶವೋ ಅಥವಾ ಸರ್ಕಾರವೇ ನಡೆಸ್ತಕ್ಕಂಥ ಮತ್ತು ತುಮಕೂರಿನ ಜಿಲ್ಲಾಡಳಿತ, ತುಮಕೂರಿನ ಜಿಲ್ಲಾ ಪಂಚಾಯತ್ ಮತ್ತು ತುಮಕೂರಿನ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಇಡೀ ನಮ್ಮ ಕರ್ನಾಟಕ ಸರ್ಕಾರದ ಡೇಟಾವನ್ನ ಮತ್ತು ಡಾಟಾವನ್ನ ತೆಗೆದುಕೊಂಡು ಇವರು ಅಧಿಕಾರಿಗಳೆಲ್ಲ ಸೇರಿ 3 ವರ್ಷ ಸರ್ಕಾರಕ್ಕೆ ತುಂಬಿದೆ ಅಂತ ಕರ್ನಾಟಕ ಸರ್ಕಾರದಿಂದ ಅಧಿಕೃತವಾಗಿ ಸಾಧನೆಯ ಸಮಾವೇಶವನ್ನ ನಡೆಸುತ್ತಿದ್ದಾರ ಅಂತಕ್ಕಂತಹ ಏನು ಈ ಯಕ್ಷ ಪ್ರಶ್ನೆಗಳು ನಮ್ಮ ತುಮಕೂರಿನ ಪ್ರಜ್ಞಾವಂತ ನಾಗರಿಕರಲ್ಲಿ ಇವಾಗ ವಿಸ್ತೃತವಾಗಿ ಚರ್ಚೆಗಳು ನಡೆಯುತ್ತಿರುವಂತಹ ಸಂದರ್ಭದಲ್ಲಿ, ಅದರಲ್ಲೂ ನಮ್ಮ ತುಮಕೂರಿನ ಎಲ್ಲ ವರ್ಗಗಳ, ಎಲ್ಲ ಕ್ಷೇತ್ರಗಳ ಘನ ಪಂಡಿತ ವಿದ್ಯಾವಂತರು ಇವತ್ತು ಚರ್ಚೆ ಮಾಡ್ತಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾನು ನನ್ನ ಡಿಟೆಕ್ಟಿವ್ ಲೆಜೆಂಡ್ ಅಂತಕ್ಕಂಥ ಯೂಟ್ಯೂಬ್ ಚಾನಲಿನಲ್ಲಿ
ಜನರ ಆಶಯಗಳನ್ನ, ಆಶೋತ್ತರಗಳನ್ನ ಮತ್ತು ಜನರ ಹೃದಯ ಋನ್ಮಾನಗಳಲ್ಲಿ ಚರ್ಚೆಗೊಳ್ತಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ಓಪನ್ ಟಾಕ್ ಅಂತಕ್ಕಂಥ ನನ್ನ ವಿಶೇಷವಾಗಿರ್ತಕ್ಕಂಥ ವಿಶ್ಲೇಷಣೆಯಲ್ಲಿ ಸರ್ಕಾರದ ಗಮನಕ್ಕೆ ತರತಕ್ಕಂಥ ಒಂದು ಪ್ರಯತ್ನವನ್ನ ಅತ್ಯಂತ ಪ್ರಾಮಾಣಿಕವಾಗಿ ಮಾಡುವುದರ ಜೊತೆಯಲ್ಲಿ ನಮ್ಮ ಎಸ್ ಸಿದ್ದರಾಮಯ್ಯರವರ ಸರ್ಕಾರ, ನಮ್ಮ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ, ನಮ್ಮ ಕಾಂಗ್ರೆಸ್ ನೇತೃತ್ವದ ಸರ್ಕಾರ, ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದ ಸರ್ಕಾರ ಪಾರದರ್ಶಕತೆಗೆ ಮತ್ತು ಪ್ರಾಮಾಣಿಕತೆಗೆ ಮತ್ತು ಪ್ರಾಮಾಣಿಕವಾಗಿರ್ತಕ್ಕಂಥ ಆಡಳಿತಕ್ಕೆ ಇಡೀ ದೇಶದಲ್ಲೇ ನಂಬರ್ 1 ಸ್ಥಾನದಲ್ಲಿದೆ. ಇಂತಹ ಸರ್ಕಾರಕ್ಕೆ ನೈತಿಕವಾಗಿರ್ತಕ್ಕಂಥ ಒಂದೆರಡು ಪ್ರಶ್ನೆಯನ್ನ ನಾನು ತುಮಕೂರಿನ ನೆಲದಲ್ಲಿ ಎಲ್ಲಾ ವಿಷಯಗಳಲ್ಲೂ ಕೂಡ ತರಬೇತಿಯನ್ನ ತೆಗೆದುಕೊಂಡು ಎಲ್ಲಾ ವಿಷಯದಲ್ಲೂ ಘನ ಪಂಡಿತರಿಂದ ಎಲ್ಲ ರೀತಿಯ ವಿದ್ಯೆಗಳನ್ನು ಕಲಿತುಕೊಂಡು ನಾನು ಇವತ್ತು ತುಮಕೂರು ನಗರದಿಂದ, ಕಲ್ಪತರು ನಾಡಿನಿಂದ ನೈತಿಕವಾಗಿರ್ತಕ್ಕಂಥ ತುಮಕೂರಿನ ಜನರ ಒಂದೆರಡು ಪ್ರಶ್ನೆಗಳನ್ನ ನಾನು ಇವತ್ತು ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ. ಒಂದನೇ ಪ್ರಶ್ನೆ ಏನು ಅಂದ್ರೆ, ಇವಾಗ ಕಾಂಗ್ರೆಸ್ ಪಕ್ಷದಿಂದ ಇದು ಸಮಾವೇಶ ನಡೆಸ್ತಾ ಇದ್ದೀರಾ, ಇಲ್ಲ ಸರ್ಕಾರದಿಂದ ಸಮಾವೇಶ ನಡೆಸ್ತಿದ್ದೀರಾ? ಮತ್ತು ಈ ಸಮಾವೇಶದ 3 ವರ್ಷದ ಸಾಧನೆಯ ಸಮಾವೇಶ ಇದೆಯಲ್ಲ, ಈ 3 ವರ್ಷದ ಸಾಧನೆಯ ಸಮಾವೇಶಕ್ಕೆ ನೀವು ಖರ್ಚು ವೆಚ್ಚಗಳನ್ನು ಮಾಡ್ತಿರ್ತಕ್ಕಂಥ ಹಣದ ವಿವರಗಳನ್ನ ಯಾವ ಬೊಕ್ಕಸದಿಂದ ನೀವು ಖರ್ಚು ಮಾಡುತ್ತಿದ್ದೀರಿ ಅಂತಕ್ಕಂಥ ಒಂದು ನೈತಿಕವಾಗಿರ್ತಕ್ಕಂಥ ಪ್ರಶ್ನೆಯನ್ನ ನಮ್ಮ ಅಚ್ಚುಮೆಚ್ಚಿನ ಗುರುಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯರವರ ಸರ್ಕಾರಕ್ಕೆ, ನನ್ನ ಅಚ್ಚುಮೆಚ್ಚಿನ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸರ್ಕಾರಕ್ಕೆ, ನಮ್ಮೆಲ್ಲರ ಅಚ್ಚುಮೆಚ್ಚಿನ, ಅದರಲ್ಲೂ ವಿಶೇಷವಾಗಿ ನನ್ನ ಅಣ್ಣನ ಸ್ಥಾನದಲ್ಲಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ನಾವು ನೈತಿಕತೆಯಿಂದ ತುಮಕೂರಿನಿಂದ ನಾವು ಪ್ರಶ್ನೆಯನ್ನ ಮಾಡದೆ ಹೋದ್ರೆ ಒಂದು ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಬೇಕಾಗುತ್ತದೆ ಅಂತಕ್ಕಂಥ ಮಾತನ್ನ ನಾನು ಪ್ರಸ್ತಾಪ ಮಾಡಿದ್ರೆ ಖಂಡಿತ ತಪ್ಪಾಗಲಾರದು, ಅತಿಶಯೋಕ್ತಿ ಆಗಲಾರದು. ಇನ್ನು ಮುಂದುವರೆದು ಎರಡನೇ ಪ್ರಶ್ನೆ ನಂದೇನಪ್ಪಾ ಅಂದ್ರೆ, ಇವಾಗ ಒಂದನೇದಾಗಿ ನೀವು ಸರ್ಕಾರದಿಂದ ನಡೆಸ್ತಿದ್ರ, ಪಕ್ಷದಿಂದ ಕಾರ್ಯಕ್ರಮ ನಡೆಸ್ತಿದ್ರ, ಈ ಕಾರ್ಯಕ್ರಮದ ಖರ್ಚು ವೆಚ್ಚಗಳನ್ನ ಯಾವ ನಿಧಿಯಿಂದ ಬಳಸುತ್ತಿದ್ದೀರಿ, ಅದು ಒಂದನೇದಾಯ್ತು. ಎರಡನೇದಾಗಿ ಇವತ್ತು 1,50,000 ಜನ ನೀವು ಫಲಾನುಭವಿಗಳನ್ನ ಅದು ನನ್ನ ತುಮಕೂರು ಜಿಲ್ಲೆಯಲ್ಲಿ ಗುರುತಿಸಿ ನೀವು ಅವರಿಗೆ ಸರ್ಕಾರದ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿದ್ದೇವೆ ಮತ್ತು ಸರ್ಕಾರದ ಎಲ್ಲ ಯೋಜನೆಗಳನ್ನ ಯಥಾವತ್ತಾಗಿ ಜಾರಿಗೆ ತಂದಿದ್ದೇವೆ. ಜನರ ಕಲ್ಯಾಣವೇ ನಮ್ಮ ಗುರಿ, ಜನರ ಏಳಿಗೆ, ಉದ್ಧಾರ, ಅಭಿವೃದ್ಧಿಯೇ ನಮ್ಮ ಪರಮ ಸಿದ್ಧ ಹಕ್ಕು ಅಂತ ನೀವು ಒಂದು ಮಂಡನೆಯನ್ನ ಮಾಡಿ ತೀರ್ಮಾನಗಳನ್ನು ತೆಗೆದುಕೊಂಡು 3 ವರ್ಷದ ಸಾಧನೆಯ ಸಮಾವೇಶದಲ್ಲಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ನಾನು ನನ್ನ ಅಚ್ಚುಮೆಚ್ಚಿನ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೊಂದು ಪ್ರಶ್ನೆಯನ್ನ ಕೇಳ್ತೇನೆ. ತುಮಕೂರು ಜಿಲ್ಲೆಗೆ ಒಂದು ತುಮಕೂರು ಯೂನಿವರ್ಸಿಟಿಯನ್ನ ತಂದಿರತಕ್ಕಂಥ ಒಂದು ಚಾರಿತ್ರಿಕ ದಾಖಲೆಯನ್ನ ತುಮಕೂರಿನ ಇತಿಹಾಸದಲ್ಲಿ, ಚರಿತ್ರೆಯಲ್ಲಿ ವರ್ಣರಂಜಿತವಾಗಿ ಬರೆಸಿಕೊಂಡಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಅವ್ರದೇ ಒಂದು ಇಂಡಿಪೆಂಡೆಂಟ್ ಆಟೋನಮಸ್ ಯೂನಿವರ್ಸಿಟಿ ಸಿದ್ಧಾರ್ಥ ಇದ್ರೂ ಕೂಡ ನಮ್ಮ ತುಮಕೂರು ಜಿಲ್ಲೆಗೆ ಅವರು ಒಂದು ತುಮಕೂರು ಯೂನಿವರ್ಸಿಟಿಯನ್ನ ತಂದ್ರು. ಆದ್ರೆ ತುಮಕೂರು ಯೂನಿವರ್ಸಿಟಿಯನ್ನ ಜಗತ್ತಿನ ಸರ್ಕಾರಗಳು ನಡೆಸ್ತಕ್ಕಂಥ, ಜಗತ್ತಿನ ವಿವಿಧ ದೇಶಗಳ ಸರ್ಕಾರಗಳು ನಡೆಸ್ತಕ್ಕಂಥ ಮತ್ತು ಜಗತ್ತಿನ ವಿವಿಧ ದೇಶಗಳ ರಾಜ್ಯಗಳಲ್ಲಿರ್ತಕ್ಕಂಥ ಸರ್ಕಾರಗಳು ನಡೆಸ್ತಕ್ಕಂಥ ಯೂನಿವರ್ಸಿಟಿಗಳ ಸಾಲುಗಳಲ್ಲಿ ಅಭಿವೃದ್ಧಿ ಹೊಂದಿರುವ ಒಂದು ಯೂನಿವರ್ಸಿಟಿಯನ್ನಾಗಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಟ್ಟಿ ಬೆಳೆಸಿದ್ದಾರ ತುಮಕೂರು ಯೂನಿವರ್ಸಿಟಿಯನ್ನ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ತುಮಕೂರಿನ ಜನತೆಯ ಪರವಾಗಿ, ತುಮಕೂರು ಜಿಲ್ಲೆಯ ಜನತೆ ಪರವಾಗಿ ನಾನು ಕೇಳಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ತಂದೆಯವರು ಡಾಕ್ಟರ್ ಎಚ್ ಎಂ ಗಂಗಾಧರ್ಯರವರು ಶಿಕ್ಷಣ ರಂಗದ ಭೀಷ್ಮ ಅಂತ ಹೆಸರು ಮಾಡಿರ್ತಕ್ಕಂಥವ್ರು. ಅಂತವ್ರ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ನನ್ನ ಗುರುಗಳು ಇವತ್ತು ತುಮಕೂರು ಯೂನಿವರ್ಸಿಟಿಯ ಅಭಿವೃದ್ಧಿಗೆ ಎಷ್ಟು ಕೋಟಿ ರೂಪಾಯಿಗಳ ಅನುದಾನವನ್ನ ತಮ್ಮ ರಾಜಕೀಯ ಜೀವನದುದ್ದಕ್ಕೂ ತಂದಿದ್ದಾರೆ ಅಂತಕ್ಕಂಥ ಒಂದು ನೈತಿಕವಾಗಿರ್ತಕ್ಕಂಥ ಪ್ರಶ್ನೆಯನ್ನ ಕೇಳೋದ್ರ ಜೊತೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ಗೆ
ಅದರಲ್ಲೂ ವಿಶೇಷವಾಗಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳು ಮಾನ್ಯ ಗೃಹ ಸಚಿವರು, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಯಾಕೆ ಮತ್ತೆ ಮತ್ತೆ ಈ ಪ್ರಶ್ನೆಯನ್ನೇ ಜ್ಞಾಪಿಸ್ತಾ ಕೇಳ್ತಿದ್ದೀನಿ ಅನ್ನೋದಾದ್ರೆ, ಇಷ್ಟು ದಿನ ನೀವು ಎಷ್ಟು ಕೋಟಿ ಗ್ರಾಂಟ್ ತಂದಿದ್ದೀರಿ ಅದು ನಮಗೆ ಮುಖ್ಯ ಅಲ್ಲ ಸಾಹೇಬ್ರೆ. ಇನ್ನು ಮುಂದೆ ನೀವು ತುಮಕೂರು ಯೂನಿವರ್ಸಿಟಿಯನ್ನ ಡೆವಲಪ್ ಮಾಡೋದಕ್ಕೆ ಖಂಡಿತ ಒಂದು ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ತುಮಕೂರು ಯೂನಿವರ್ಸಿಟಿಯನ್ನ ಡೆವಲಪ್ ಮಾಡೋದಕ್ಕೆ ಕನಿಷ್ಠ ಪಕ್ಷ ಸಿದ್ದರಾಮಯ್ಯರವರ ಸರ್ಕಾರದಿಂದ ಪ್ರತಿ ವರ್ಷ 1,000 ಕೋಟಿ ಅನುದಾನವನ್ನ ತಂದು ತುಮಕೂರು ಯೂನಿವರ್ಸಿಟಿಯನ್ನ ಅಭಿವೃದ್ಧಿಪಡಿಸಬೇಕೆಂದು ನಾನು ಡಾಕ್ಟರ್ ಜಿ ಪರಮೇಶ್ವರ್ ಅವರಲ್ಲಿ ಈ 3ನೇ ವರ್ಷದ ಸಾಧನಾ ಸಮಾವೇಶವನ್ನ ನಡೆಸುತ್ತಿರುವ ಸಂದರ್ಭದಲ್ಲಿ ನಾನು ತುಮಕೂರು ಜಿಲ್ಲೆಯ ಜನತೆಯ ಪರವಾಗಿ ವರ್ಷಕ್ಕೆ 1,000 ಕೋಟಿ, ಟೋಟಲ್ 2 ವರ್ಷಕ್ಕೆ 2,000 ಕೋಟಿ ತುಮಕೂರು ಯೂನಿವರ್ಸಿಟಿ ಡೆವಲಪ್ಮೆಂಟ್ಗೆ ತುಮಕೂರು ನಾಗರಿಕರ ಪರವಾಗಿ ನಾನು ಕೇಳ್ತಾ ಇದ್ದೀನಿ. ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ನಾನು ಗುರುಗಳ ಹತ್ರ. ಮತ್ತೆ ವಿಶೇಷವಾಗಿ ನಮ್ಮ ಘನ ಗೌರವಾನ್ವಿತ ಮುಖ್ಯಮಂತ್ರಿಗಳು ತುಮಕೂರಿಗೆ ಆಗಮಿಸುತ್ತಿದ್ದಾರೆ 19ನೇ ತಾರೀಕು. 3 ವರ್ಷದ ಸಾಧನೆಯ ಸಮಾವೇಶದಲ್ಲಿ ರಾಜ್ಯದ ಜನತೆಯನ್ನು ಉದ್ದೇಶಿಸಿ ಅವರು ಮಾತನಾಡ್ತಾರೆ, ರಾಷ್ಟ್ರದ ಜನತೆಯನ್ನು ಉದ್ದೇಶಿಸಿ ಅವರು ಮಾತನಾಡ್ತಾರೆ. ಅಂತ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಮೈಸೂರು ಮಹಾರಾಜರ ಕಾಲದಿಂದ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕಾಲದವರೆಗೆ ಕನಿಷ್ಠ ಪಕ್ಷ ನಮ್ಮ ತುಮಕೂರು ಮಹಾನಗರದ ಪಾಲಿಕೆಯ ಆಸ್ತಿಗಳನ್ನು ಮಾರಿಕೊಂಡಿರತಕ್ಕಂಥ ಕ್ರಿಮಿನಲ್ ಪ್ರಕರಣಗಳಿಂದ ಹಿಡಿದು ಮತ್ತು ಕಾಮಗಾರಿಗಳಲ್ಲಿ 100 ಕೋಟಿಯನ್ನ ನುಂಗಿ ನೀರು ಕುಡಿತಕ್ಕಂಥ ಭ್ರಷ್ಟಾಚಾರಿ ಪ್ರಕರಣಗಳಿಂದ ಹಿಡಿದು ಮತ್ತು ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಕರ್ತವ್ಯ ಲೋಪ, ಅಪರಾಧಿಕ ದುರ್ನಡತೆ, ವಾಡಿಕೆಯ ಅಪರಾಧಿಕ ದುರ್ನಡತೆ, ನಿರ್ಲಕ್ಷ್ಯ, ಅಪ್ರಾಮಾಣಿಕತೆ, ಅದಕ್ಷತೆ ಮತ್ತು ಸರ್ಕಾರದ ನೀತಿ ನಿಯಮಗಳನ್ನ, ಆದೇಶಗಳನ್ನ, ಮಹಾನಗರ ಪಾಲಿಕೆಗೆ ಸಂಬಂಧಿಸಿದಂತ ಮುನ್ಸಿಪಲ್ ಆಕ್ಟ್ 1976 ಅನ್ನ ಮತ್ತೆ ಅದರಲ್ಲಿ ತಿದ್ದುಪಡಿ ತಂದಿರತಕ್ಕಂತ ನಮ್ಮ ಕರ್ನಾಟಕ ಸರ್ಕಾರದ 2016 ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ಇರತಕ್ಕಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ನಾರ್ಮ್ಸ್ ಗಳನ್ನ ಇವ್ರು ಯಾರು ಫಾಲೋಅಪ್ ಮಾಡದೆ ಇವತ್ತು ಸಾವಿರಾರು ಕೋಟಿಯನ್ನ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಿಗಳು ಲೂಟಿ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಘನಗೌರವಾನ್ವಿತ ಸಿದ್ದರಾಮಯ್ಯರವರ ಸರ್ಕಾರ ಒಂದು ತನಿಖಾ ಆಯೋಗವನ್ನ ರಚಿಸಿ, ಒಂದು ವಿಶೇಷ ತನಿಖಾ ತಂಡವನ್ನ ರಚಿಸಿ ಸಮಗ್ರವಾಗಿರ್ತಕ್ಕಂಥ ಒಂದು ತನಿಖೆಯನ್ನ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ನಡೆಸಿ ತುಮಕೂರು ನಗರದ ಜನತೆಗೆ ಶುದ್ಧವಾಗಿರ್ತಕ್ಕಂಥ ಕುಡಿಯುವ ನೀರು, ಒಂದು ಶುದ್ಧವಾಗಿರ್ತಕ್ಕಂಥ ಗಾಳಿ, ಒಂದು ಶುದ್ಧವಾಗಿರ್ತಕ್ಕಂಥ ಉದ್ಯಾನವನ ಮತ್ತು ಸುಂದರವಾಗಿರ್ತಕ್ಕಂಥ ಪಾರ್ಕ್ಗಳು ಎಲ್ಲವನ್ನ ಕಲ್ಪಿಸಿ ಕೊಡ್ತಕ್ಕಂಥ ಒಂದು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಂತ ಒಂದು ನಿಟ್ಟಿನಲ್ಲಿ ಮತ್ತೆ ಯುಜಿಡಿ ಇದೆಯಲ್ಲ, ನಮ್ಮ ತುಮಕೂರಿನ ಯುಜಿಡಿಗಳ ಬಗ್ಗೆ ನಾವು ಹೇಳೋದಕ್ಕೆ ಹೋದ್ರೆ ನಮ್ಮ ಇಂಜಿನಿಯರ್ಗಳು ಆ ಯುಜಿಡಿಗಳನ್ನ ಎಲ್ಲೆಲ್ಲಿ ಕುಡಿಯುವ ನೀರಿನ ಶುದ್ಧೀಕರಣ ಘಟಕಗಳು ಇದ್ದಾವೋ, ಇವಾಗ ಅಮಾನಿ ಕೆರೆ ಇರ್ಬೋದು, ಬುಗುನಹಳ್ಳಿ ಕೆರೆ ಇರ್ಬೋದು, ಆ ಸುತ್ತಮುತ್ತ ಇವರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಚರಂಡಿಯ ನೀರನ್ನ ಮತ್ತು ಶೌಚಾಗೃಹಗಳ ನೀರನ್ನ, ಸ್ನಾನದ ಮನೆಯ ನೀರನ್ನ, ಬಟ್ಟೆ ಒಗಿತಕ್ಕಂಥ ನೀರನ್ನ ಬಿಟ್ಟು ಅಂತರ್ಜಲದಲ್ಲೇ ನೀರು ಕಲುಷಿತವಾಗುವಂತೆ ಗಂಭೀರವಾಗಿರ್ತಕ್ಕಂಥ ಅಪರಾಧಗಳನ್ನ ಎಸಗಿದ್ದಾರೆ. ಮತ್ತು ಅಂತ ಅಪರಾಧಗಳನ್ನ ಮಾಡುವಂತವರಿಗೆ ಸರ್ಕಾರಗಳಿರ್ಬೋದು, ಸಂಬಂಧಪಟ್ಟ ಪ್ರಾಧಿಕಾರಗಳಿರ್ಬೋದು, ನ್ಯಾಯಾಲಯಗಳಿರ್ಬೋದು ಶಿಕ್ಷೆಯನ್ನ ಕೊಡ್ತವೆ. ಆದ್ರೆ ಇಲ್ಲಿ ದೂರು ಕೊಡೋದಕ್ಕೆ ಯಾರು ಬಿಡಲ್ಲ, ದೂರನ್ನ ಕೊಡ್ತಕ್ಕಂಥ ಕೆಲಸ ಯಾರು ಮಾಡಲ್ಲ. ಎಲ್ಲರೂ ಕಳ್ಳ ಕಾಮಗಾರಿಗಳ ಹೆಸರಲ್ಲಿ 100 ಕೋಟಿ, 1000 ಕೋಟಿ ಲೂಟಿ ಹೊಡ್ತಕ್ಕಂಥ ಪರಿಪಾಠವನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರೆ, ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರೆ. ದಯಮಾಡಿ ನಮ್ಮ ತುಮಕೂರಿನ ನಾಗರಿಕರ ಹಿತವನ್ನ ಕಾಯೋದಕ್ಕೋಸ್ಕರ ದಯವಿಟ್ಟು ನೀವು ಆ ದಿನ ಈ ಪಾಲಿಕೆಯಲ್ಲಿ ಏನ್ ಭ್ರಷ್ಟಾಚಾರ ನಡೀತಿದೆ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಸಮಗ್ರವಾದ ತನಿಖೆ ಮಾಡೋದಕ್ಕೆ ಒಂದು ವಿಶೇಷ ತನಿಖಾ ತಂಡವನ್ನ ರಚಿಸಿ ನಮ್ಮ ತುಮಕೂರಿನ ನಾಗರಿಕರಿಗೆ ಒಂದು ಮುಕ್ತಿಯನ್ನ ಕೊಟ್ಟು ಹೋಗ್ಬೇಕು ಅಂತ ನಾನು ಸಿದ್ದರಾಮಯ್ಯ ಸಾಹೇಬರಲ್ಲಿ ವಿನಂತಿ ಮಾಡ್ತೀನಿ, ನಮ್ಮ ಪರಮೇಶ್ವರ್ ಸಾಹೇಬರಲ್ಲಿ ವಿನಂತಿ ಮಾಡ್ತೀನಿ, ಬಂದು ಹೋಗ್ತಕ್ಕಂಥ ಮಂತ್ರಿ ಮಹೋದಯರಲ್ಲಿ ನಾನು ವಿನಂತಿಯನ್ನ ಮಾಡ್ತೇನೆ. ದಯವಿಟ್ಟು ನಾನು ಮಾತನಾಡುವಂತ ಸಂದರ್ಭದಲ್ಲಿ ಫಿಲ್ಟರ್ಲೆಸ್ ಆಗಿ ಮಾತಾಡ್ತೇನೆ. ನನ್ನ ಮಾತುಗಳಿಂದ ಯಾರಿಗಾದ್ರೂ ಬೇಜಾರಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಕೇಳ್ಕೊಳ್ತಾ, ಮತ್ತು ಎಲ್ಲರೂ ನಾವು ಮನುಷ್ಯರಾಗಿ ಬಾಳೋಣ, ಸಮಾಜ ಕಟ್ಟತಕ್ಕಂಥ ಕೆಲಸ ಮಾಡೋಣ.
ಜನರನ್ನ ಏಳಿಗೆ ಮಾಡಿ ಉದ್ಧಾರ ಮಾಡಿ ಅಭಿವೃದ್ಧಿ ಕೆಲಸವನ್ನ ಮಾಡ್ತಕ್ಕಂಥ ಕೆಲಸ ಮಾಡೋಣ. ನಾವೆಲ್ಲರೂ ದ್ವೇಷ ಅಸೂಯೆಗಳನ್ನ ಮರೆತು ನಾವೆಲ್ಲರೂ ಮನುಷ್ಯರಾಗಿ ಬಾಳಿ ಬದುಕಬೇಕು. ನಾವು ಒಂದು ತಾಯಿ ಮಕ್ಕಳು, ನಮ್ಮ ತಾಯಿ ಭಾರತಾಂಬೆ ಅಂತಕ್ಕಂಥದ್ದನ್ನು ನಾವು ಯಾವತ್ತೂ ಮರಿಬಾರದು. ಭಾರತಾಂಬೆಯ ಸುಪುತ್ರರಾಗಿ ನಾವು ದೇಶ ಕಟ್ಟ ಕೆಲಸ, ರಾಜ್ಯ ಕಟ್ಟ ಕೆಲಸ, ಸಮಾಜ ಕಟ್ಟ ಕೆಲಸ ಮಾಡೋಣ ಅಂತಕ್ಕಂಥ ಒಂದು ಸವಿನಯವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆಗಳೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳೊಂದಿಗೆ ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್. ಇದು ಸತ್ಯ, ನ್ಯಾಯ, ನೀತಿ, ಧರ್ಮಗಳ ಪ್ರತೀಕ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ ಕಿ ಜೈ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ ಜೈ. ಥ್ಯಾಂಕ್ ಯು ಸೋ ಮಚ್.